ಇಲ್ಲಿ ಡಿಪ್ಲೊಮೊ ಸಿಟಿ ವಿದ್ಯಾರ್ಥಿಗಳಿಗೆ ಕೆಎ ಕಡೆಯಿಂದ ಒಂದು ಲೇಟೆಸ್ಟ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಇಂಥ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ಕಡ್ಡಾಯವಾಗಿ ಕೆಎ ಆಫೀಸ್ ಮಲ್ಲೇಶ್ವರಂಗೆ ಹೋಗಬೇಕಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಟೆಂಡ್ ಮಾಡಬೇಕಾಗುತ್ತೆ. ಏನಾದರೂ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನೀವು DCT ಕೌನ್ಸಿಲಿಂಗ್ನೇ ಅಟೆಂಡ್ ಮಾಡೋಕ್ಕಾಗಲ್ಲ. DCT ಎಕ್ಸಾಮ್ ಬರೆದಿದ್ರು ಕೂಡ. ಹಾಗಾದರೆ ನೀವು ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕು ಅದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವರ್ಷ ನೀವೇನಾದರೂ DCT ಎಕ್ಸಾಮ್ನ ಬರ್ತಿದ್ದೀರಾ, ಹಾಗೆ DCT ಕೌನ್ಸಿಲಿಂಗ್ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂದರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಂದ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂಥ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ KA ಅವರು ಒಂದು ನೋಟಿಫಿಕೇಶನ್ ಬಿಟ್ಟಿದ್ರೆ ನಿಮ್ಮ ಕೌನ್ಸಿಲಿಂಗ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಇಲ್ಲಿ ನೋಡಿ, ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಕೂಡ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಒಂದು ವೆರಿಫಿಕೇಶನ್ ಸ್ಲಿಪ್ ನ ಕೊಡ್ತಾರೆ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ನಿಮಗೆ ಮಾಕ್ ರೌಂಡ್ ರಿಸಲ್ಟ್ ಬರುತ್ತೆ. ಅದಾದ್ಮೇಲೆ ನಿಮಗೆ ಫೈನಲ್ ರಿಸಲ್ಟ್ ಬರುತ್ತೆ. ಮತ್ತೆ ನಿಮ್ಗೆ ಎಲ್ಲರಿಗೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀನಿ, DCT ಕೌನ್ಸಿಲಿಂಗ್ ಪ್ರೋಸೆಸ್ ತುಂಬಾನೇ ಸ್ಪೀಡ್ ಆಗಿ ನಡೆಯುತ್ತೆ. ಬೇಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿ ಬೇಗ ಮುಗಿಯುತ್ತೆ. ಅದರಿಂದ KA ಕಡೆಯಿಂದ ರಿಲೀಸ್ ಆಗುವಂತ ಪ್ರತಿಯೊಂದು ನೋಟಿಫಿಕೇಶನ್ ಕೂಡ ಫಾಲೋ ಮಾಡಿ, ಯಾವ್ದನ್ನು ಕೂಡ ಮಿಸ್ ಮಾಡಕ್ ಹೋಗ್ಬೇಡಿ. ಓಕೆನಾ? ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಸಕ್ಕೆ ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು ಅನ್ನೋದನ್ನ ಫಸ್ಟ್ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರು ಮಾಡಿಸ್ಬೇಕು ಅನ್ನೋ ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮ್ಮ ಹತ್ರ ಒಂದು DCT ಅಪ್ಲಿಕೇಶನ್ ಫಾರ್ಮ್ ಇರಬೇಕು. ನೀವು ಎಕ್ಸಾಮ್ಗೆ ಅಪ್ಲೈ ಮಾಡಿದ್ರಲ್ಲ ಆ ಒಂದು ಫಾರ್ಮು. ಅದಾದ್ಮೇಲೆ DCT ಹಾಲ್ ಟಿಕೆಟ್ ಇರಬೇಕಾಗಿರುತ್ತೆ. ಅದಾದ್ಮೇಲೆ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಇರಬೇಕು. ಆಮೇಲೆ DCT ಎಲ್ಲಾ ವರ್ಷದ್ದು ಕೂಡ ಸರ್ಟಿಫಿಕೇಟ್ ಇರಬೇಕಾಗಿರುತ್ತೆ. ಆಮೇಲೆ ನಿಮ್ಮ ಹತ್ರ ಒಂದು 7 years ಸ್ಟಡಿ ಸರ್ಟಿಫಿಕೇಟ್ ನೀವು ಮಾಡಿಸ್ಬೇಕಾಗುತ್ತೆ. ನೀವು 1ನೇ ಕ್ಲಾಸಿಂದ ಡಿಪ್ಲೊಮಾವರೆಗೂ ಕೂಡ ಎಲ್ಲೆಲ್ಲಿ ಓದಿರಾ ಅಷ್ಟರಲ್ಲಿ ನೀವು ಒಂದು ಮಿನಿಮಮ್ 7 years ಮಾಡಿಸ್ಬೇಕಾಗುತ್ತೆ. ಅದರಲ್ಲಿ 10th ಅಥವಾ ಡಿಪ್ಲೊಮಾ ಫೈನಲ್ ಇಯರ್ದು ಮಸ್ಟ್ ಆ್ಯಂಡ್ ಶುಡ್ ಇನ್ಕ್ಲೂಡ್ ಆಗಿರಲೇಬೇಕಾಗಿರುತ್ತೆ. ಓಕೆನಾ? ಈ ಒಂದು ಸ್ಟಡಿ ಸರ್ಟಿಫಿಕೇಟ್ಗೆ ನೀವು ಒಂದು BO ಹತ್ರ ಸೀಲು ಸೈನ್ ಹಾಕ್ಸ್ಕೋಬೇಕಾಗುತ್ತೆ. ಈ 5 ಡಾಕ್ಯುಮೆಂಟ್ ಕೂಡ ಮ್ಯಾಂಡೇಟರಿ ಡಾಕ್ಯುಮೆಂಟು. ಇದು ನಿಮ್ಮ ಹತ್ರ ಇರಲೇಬೇಕು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಬೇಕಾದ್ರೆ. ನೀವೇನಾದರೂ ಕನ್ನಡ ಮೀಡಿಯಂ ರಿಸರ್ವೇಷನ್ ಕ್ಲೈಮ್ ಮಾಡಿತ್ತು ಅಂದ್ರೆ ಕನ್ನಡ ಮೀಡಿಯಂ ರಿಸರ್ವೇಷನ್ ಸರ್ಟಿಫಿಕೇಟ್ ನೀವು ಮಾಡಿಸ್ಕೋಬೇಕಾಗುತ್ತೆ. ಅದೇ ನೀವು ರೂರಲ್ ರಿಸರ್ವೇಷನ್ ಏನಾದರೂ ಕ್ಲೈಮ್ ಮಾಡಿತ್ತು ಅಂದ್ರೆ ರೂರಲ್ ಸರ್ಟಿಫಿಕೇಟ್ ನ ಮಾಡಿಸ್ಕೋಬೇಕಾಗುತ್ತೆ. ಇಲ್ಲಿ ಕನ್ನಡ ಮೀಡಿಯಂ ಮತ್ತೆ ರೂರಲ್ ರಿಸರ್ವೇಷನ್ ನಿಮ್ಗೆ ಏನಾದರೂ ಅಪ್ಲಿಕಬಲ್ ಆಗಬೇಕಂದ್ರೆ ನೀವು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಕೂಡ ಕಂಪ್ಲೀಟ್ ಆಗಿ ನೀವು ಓದಿರಬೇಕಾಗಿರುತ್ತೆ. 10 ವರ್ಷ ಕನ್ನಡ ಮೀಡಿಯಂ ಅಲ್ಲಿ ಅಥವಾ ರೂರಲ್ ಅಲ್ಲಿ ನೀವು ಕನ್ನಡ ಮೀಡಿಯಂ ಮತ್ತೆ ರೂರಲ್ ರಿಸರ್ವೇಷನ್ ಕ್ಲೈಮ್ ಮಾಡ್ಕೊಳ್ಳೋಕೆ. ಇಲ್ಲಿ 1 year ಓದಿಲ್ಲ ಅಂದ್ರೂ ಕೂಡ ಈ ಒಂದು ರಿಸರ್ವೇಷನ್ ನಿಮ್ಗೆ ಅಪ್ಲೈ ಆಗಲ್ಲ. ಇನ್ಕಮ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ನೀವೇನಾದ್ರೂ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಏನಾದ್ರು ಕ್ಲೈಮ್ ಮಾಡಿತ್ತು ಅಂದ್ರೆ ಅದನ್ನು ಕೂಡ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕು. ನೀವೇನಾದ್ರೂ ಕ್ಲಾಸ್ B ವಿದ್ಯಾರ್ಥಿಗಳಾಗಿ ನಿಮ್ಮ ಪೇರೆಂಟ್ಸ್ ಏನಾದ್ರು ಕರ್ನಾಟಕದಲ್ಲಿ ಓದಿದ್ರೆ ಅದ್ರ ಸಂಬಂಧಪಟ್ಟಾಗೆ ನೀವು ಒಂದು ಅವ್ರದ್ದು ಸ್ಟಡಿ ಸರ್ಟಿಫಿಕೇಟ್ ಅಥವಾ ಒಂದು ವಾಸಸ್ಥಳ ಸರ್ಟಿಫಿಕೇಟ್ ನೀವು ಸಬ್ಮಿಟ್ ಮಾಡಬೇಕು. ಕ್ಲಾಸ್ C ಮತ್ತೆ ಕ್ಲಾಸ್ D ಸ್ಟೂಡೆಂಟ್ಸು ನಿಮ್ಮ ಮಾತೃಭಾಷೆ ಕುರಿತಾಗಿ ಒಂದು ಅಫಿಡೇವಿಟ್ ನ ಮಾಡಿಸಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಮತ್ತೆ ನಾಟ ಎಕ್ಸಾಮ್ ನೀವು ಯಾರ್ಯಾರು ಬರ್ದಿದ್ದೀರಾ ಅದ್ರ ರಿಸಲ್ಟ್ ಶೀಟ್ ನ ಸಬ್ಮಿಟ್ ಮಾಡಬೇಕು. ಆರ್ಕಿಟೆಕ್ಚರ್ ಕೋರ್ಸ್ ನ ನೀವು ಯಾರು ಕ್ಲೈಮ್ ಮಾಡಬೇಕು ಅಂತ ಇರೋರು. ಇವಾಗ ಇಂಪಾರ್ಟೆಂಟು, ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ SC ಕ್ಯಾಟಗರಿ ಅಂಡರ್ ಅಲ್ಲಿ ನೀವು ಯಾರು ಬರ್ತೀರಾ, ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಹೊಸದಾಗಿ ನೀವು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಅದರಲ್ಲಿ ನಿಮ್ಗೆ ಮೆನ್ಷನ್ ಮಾಡಿರ್ತಾರೆ ನೀವು SC ಕ್ಯಾಟಗರಿ A ಅಲ್ಲಿ ಬರ್ತೀರಾ ಅಥವಾ SC ಕ್ಯಾಟಗರಿ B ಅಲ್ಲಿ ಬರ್ತೀರಾ ಅಥವಾ SC ಕ್ಯಾಟಗರಿ C ಅಲ್ಲಿ ಬರ್ತೀರಾ ಅಂತ. ಈ ರೀತಿ ಡಿವೈಡ್ ಆಗಿರುವಂತ ಕ್ಯಾಟಗರಿ ಇದು ಸರ್ಟಿಫಿಕೇಟ್ನ ನೀವು ಒಂದು ಸಬ್ಮಿಟ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಏನಾದರೂ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ SC ಕ್ಯಾಟಗರಿ ಅಂಡರಲ್ಲಿ ನಿಮಗೆ ಸೀಟ್ನ ಅಲಾಟ್ಮೆಂಟ್ ಮಾಡಿ ಕೊಡಲ್ಲ, ಜನರಲ್ ಮೆರಿಟ್ ಆಗಿ ಕನ್ಸಿಡರ್ ಮಾಡ್ಕೋತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದ್ಬಿಟ್ಟು ಆಫ್ಲೈನ್ ಇರುತ್ತೆ. ಇದು KA ಆಫೀಸ್ ಮಲ್ಲೇಶ್ವರಂ ಅಲ್ಲಿ ನಡೆಯುತ್ತೆ. ಇದು ದಿನಾಂಕ ಬಂದ್ಬಿಟ್ಟು 15, 16, 17 ಕೊಟ್ಟಿದ್ದಾರೆ. ಇಷ್ಟರಲ್ಲಿ ಯಾವ್ದಾದ್ರು ಒಂದಿನ ನೀವು ಹೋಗ್ಬೋದಾಗಿರುತ್ತೆ. ಬೆಳಗ್ಗೆ 10 ಸಂಜೆ 3:30 ಕೂಡ ನಡೆಯುತ್ತೆ. ನೀವು ಸ್ಲಾಟ್ ನ ಬುಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ KA ವೆಬ್ಸೈಟ್ ಅಲ್ಲಿ. ಓಕೆನಾ? ಇಲ್ಲಿ ನೀವು ಕ್ಲಾಸ್ B ಇಂದ ಓವರ್ಗೂ ಕೂಡ ನೀವು ಯಾರ್ಯಾರು ಬರ್ತೀರಾ ನೀವೆಲ್ಲರೂ ಕೂಡ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಟೆಂಡ್ ಮಾಡಲೇಬೇಕು. ಇದು ಕಡ್ಡಾಯ. ಮತ್ತೆ ಕ್ಲಾಸ್ A ವಿದ್ಯಾರ್ಥಿಗಳು ನೀವು ಯಾರ್ಯಾರು ಇವಾಗ ಡಿಪ್ಲೊಮೋನ ಔಟ್ ಆಫ್ ಸ್ಟೇಟ್ ಓದಿರ್ತೀರಾ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗ್ಬೇಕಾಗುತ್ತೆ. ಇಲ್ಲಿ ನೀವು ಯಾರ್ಯಾರು DTE, GTTC, CPIT ಈ ಒಂದು ಬೋರ್ಡ್ ಅಂಡರ್ ಅಲ್ಲಿ ನೀವು ಡಿಪ್ಲೊಮೋನ ಮುಗಿಸಿರ್ತೀರಾ ನೀವು ಯಾರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗೋ ಅಗತ್ಯ ಇಲ್ಲ. ಇದು ಬಿಟ್ಟು ಬೇರೆ ಬೋರ್ಡ್ ಅಲ್ಲಿ ನೀವೇನಾದ್ರು ಡಿಪ್ಲೊಮೋನ ಮುಗಿಸಿದ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗ್ಬೇಕಾಗುತ್ತೆ. ಈ ಕ್ಲಾಸ್ A ವಿದ್ಯಾರ್ಥಿಗಳು ಯಾರು ಬರ್ತಾರೆ ಅಂದ್ರೆ ಇವಾಗ 1ನೇ ಕ್ಲಾಸಿಂದ ನಿಮ್ಮ ಡಿಪ್ಲೊಮೋವರೆಗೂ ಕೂಡ ಅದರಲ್ಲಿ 7 ವರ್ಷ ಮಿನಿಮಮ್ ಕರ್ನಾಟಕದಲ್ಲಿ ಓದಿರಬೇಕು. 10th ಅಥವಾ ಡಿಪ್ಲೊಮಾ ಫೈನಲ್ ಇಯರ್ನ ಕರ್ನಾಟಕ ಬೋರ್ಡ್ ಇಂದ ಪಾಸ್ ಆಗಿರಬೇಕು. ಅಂಥವ್ರು ಏನಾಗ್ತಾರೆ ಅಂದ್ರೆ ಕ್ಲಾಸ್ A ವಿದ್ಯಾರ್ಥಿಗಳಾಗಿರ್ತಾರೆ. ಓಕೆನಾ? ಇವ್ರು ಯಾರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗುವಂತ ಅಗತ್ಯ ಇಲ್ಲ. ಜಸ್ಟ್ ಕ್ಲಾಸ್ B ಇಂದ ಓವರ್ಗೂ ಕೂಡ ಹೋಗ್ಬೇಕಾಗುತ್ತೆ. ಮತ್ತೆ ನೀವು ಕ್ಲಾಸ್ A ಆಗ್ಬಿಟ್ಟು ಡಿಪ್ಲೊಮಾ ಏನಾದ್ರು ಔಟ್ ಆಫ್ ಸ್ಟೇಟ್ ಇಂದ ಮಾಡಿತ್ತು ಅಂದ್ರೆ ಅವಾಗ ಮಾತ್ರ ನೀವು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಟೆಂಡ್ ಮಾಡಬೇಕಾಗುತ್ತೆ. ನೀವು ಕ್ಲಾಸ್ A ವಿದ್ಯಾರ್ಥಿಗಳಾಗಿ ಕರ್ನಾಟಕದಲ್ಲಿ ಡಿಪ್ಲೊಮಾನ ಮುಗಿಸಿದಿರಾ ಅಂದ್ರೆ ನಿಮಗೆ ಬೇರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಶೆಡ್ಯೂಲ್ ನ ಬಿಡ್ತಾರೆ. ಅದಕ್ಕೆ ನೀವು ವೆಯ್ಟ್ ಮಾಡಿ. ಓಕೆನಾ? ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರ್ಯಾರಿಗೆ
ನೋಟಿಸ್ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಕ್ವಿಕ್ಕಾಗಿ ಅಪ್ಡೇಟ್ಸ್ ಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅದನ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅಲ್ಲಿ ಕ್ವಿಕ್ಕಾಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ತೀವಿ.